ಸವಿರುಚಿ ಭಾಗ 1. 2 ವರ್ಷದ ಹಿಂದೆ ನನ್ನೂರಿನಿಂದ ಆರಂಭವಾಗುವ ಈ ಕತೆಗೆ ಅಲ್ಲಿನ ಘಟನೆಗಳೇ ಮುನ್ನಡಿಯಾಗಿವೆ. ನನ್ನದೊಂದು ಪುಟ್ಟ ಹಳ್ಳಿ. ನನ್ನ ಹಿರಿಯರೆಲ್ಲರೂ ವಿದ್ಯಾವಂತರು. ತಲತಲಾಂತರದಿಂದ ಆರ್ಥಿಕವಾಗಿ ಯಾವುದೇ ತೊಂದರೆಗಳಿರಲಿಲ್ಲ. ತಕ್ಕ ಮಟ್ಟಿಗೆ ನಮ್ಮದು ಐಷಾರಾಮಿ ಜೀವನ. ನಮ್ಮ ಅಪ್ಪ ಮತ್ತು ನಾನು ಇದ್ದೇವೆ. ಪಕ್ಕದ ಮನೆಯಲ್ಲಿ ನನ್ನ ತಂದೆಯ ಅಕ್ಕ, ಅವಳ ಗಂಡ ಮತ್ತು ಅವರ ಮಗ ಇದ್ದಾರೆ. ನನ್ನ ಸೋದರತ್ತೆ ಪಕ್ಕದ ಮನೆಯ ಹುಡುಗನನ್ನು ಲವ್ ಮಾಡಿ ಮದುವೆಯಾಗಿದ್ದರು. ಅವರ ಪ್ರೇಮ ವಿವಾಹಕ್ಕೆ ಯಾವ ಅಡ್ಡಿ ಆತಂಕಗಳೂ ಎದುರಾಗದೆ ಸುಖಾಂತ್ಯವಾಗಿ ಮುಗಿದಿತ್ತು. ನಮ್ಮ ಎರಡೂ ಕುಟುಂಬಗಳು ಈಗಲೂ ಅನ್ಯೋನ್ಯವಾಗಿವೆ. ಅವನು ರುಚಿ, ಸೋದರತ್ತೆಯ ಮಗ. ಅವನ ಹೆಸರು ರುಚಿತ್ ಎಂದು. ಫ್ಯಾಮಿಲಿಯಲ್ಲಿ ಎಲ್ಲರೂ ರುಚಿ ಎಂದು ಕರೆಯುತ್ತಿದ್ದರು. ನಾನು ಕೂಡ ಅವನನ್ನು ರುಚಿ ಎಂದೇ ಕರೆಯುತ್ತಿದ್ದೆ. ನನ್ನ ಹೆಸರು ಸಾನ್ವಿ. ನನ್ನ ಹೆಸರಲ್ಲಿ ನ ತೆಗೆದು ಸವಿ ಎಂದು ಕರೆಯುತ್ತಿದ್ದರು. ಬಹುಶಃ ಮುಂದೊಂದು ದಿನ ನಾವಿಬ್ಬರೂ ಸವಿ ರುಚಿ ಆಗಬಹುದೆಂಬ ಆಸೆಯೂ ಇತ್ತು. ರುಚಿ ನನಗಿಂತ 2 ವರ್ಷ ದೊಡ್ಡವನು ಅಷ್ಟೇ. ಚಿಕ್ಕಂದಿನಿಂದಲೂ ನಾವಿಬ್ಬರೂ ಒಟ್ಟಿಗೆ ಓದುತ್ತಿದ್ದೆವು. ಒಂದೇ ಶಾಲೆ, ಕಾಲೇಜು ಎಲ್ಲವೂ ಒಟ್ಟೊಟ್ಟಿಗೆ ಮುಗಿಯುತ್ತಿತ್ತು. ಪ್ರೌಢಾವಸ್ಥೆಯಲ್ಲಿ ಇಬ್ಬರೂ ಕಸೋಸ್ ಆಗಿದ್ದೆವು. ಸಂಬಂಧಿಗಳೇ ಆಗಿದ್ದರಿಂದ ಮನೆಯವರ ಅಡೆತಡೆಗಳಿರಲಿಲ್ಲ. ಎರಡೂ ಕುಟುಂಬಗಳು ನಮ್ಮಿಬ್ಬರಿಗೂ ಮದುವೆ ಮಾಡುವ ಕನಸು ಕಂಡಿದ್ದರಿಂದ ನಮ್ಮಿಬ್ಬರ ನಡುವಿನ ಸಲುಗೆ ಗಟ್ಟಿಯಾಗಿತ್ತು. ನಾವಿಬ್ಬರೂ ಜೊತೆಯಲ್ಲೇ ಆಟ ಪಾಠಗಳಲ್ಲಿ ಇರುತ್ತಿದ್ದೆವು. ಹೊರಗಿನ ಸ್ನೇಹಿತರು ಹೆಚ್ಚಾಗಿ ಇರಲಿಲ್ಲ. ಅಕ್ಕಪಕ್ಕದ ಮನೆಯಾದ್ದರಿಂದ ಚಿಕ್ಕಂದಿನಿಂದಲೂ ಇಬ್ಬರೇ ಜೊತೆಯಾಗಿ ಆಡುತ್ತಿದ್ದೆವು. ನಮ್ಮ ಅಮ್ಮ ಹಾಗೂ ನನ್ನ ಸೋದರತ್ತೆ ಮಾವ ಕೆಲಸದ ನಿಮಿತ್ತ ಹೊರಗೆ ಹೋದಾಗ ಹಾಗೂ ರಜೆ ದಿನಗಳಲ್ಲಿ ಮನೆಯಲ್ಲೇ ಆಟವಾಡುತ್ತಿದ್ದೆವು. ಬೆಳಿತಾ ಇಬ್ಬರ ನಡುವೆ ಸಂಬಂಧಿಗಳು ಎನ್ನುವುದಕ್ಕಿಂತ ಸ್ನೇಹದಿಂದ ಇರುತ್ತಿದ್ದೆವು. ಸ್ನೇಹ ಎಲ್ಲವನ್ನೂ ಮೀರಿದ್ದು ಎಂಬಂತೆ ಭಾಸವಾಗುತ್ತಿತ್ತು. ಅದು ದೈಹಿಕ ಸಂಪರ್ಕಕ್ಕೂ ದಾರಿಯಾಗುವಷ್ಟು ಲಿಂಕ್ ಆಗಿಬಿಟ್ಟಿತ್ತು. ಒಮ್ಮೊಮ್ಮೆ ನಾವಿಬ್ಬರೂ ನಮ್ಮಿಬ್ಬರ ಮದುವೆಯ ಕನಸು ಕಾಣುತ್ತಿದ್ದೆವು. ಅಂತಹ ಸಂದರ್ಭದಲ್ಲೇ ಸಾಕಷ್ಟು ಬಾರಿ ಗಂಡ ಹೆಂಡತಿ ಆಟವನ್ನೂ ಆಡಿದ್ದೆವು. ಆದರೆ ವಿಚಾರಗಳು ನಮ್ಮಿಬ್ಬರಲ್ಲೇ ಇರುತ್ತಿದ್ದವು. ನಮ್ಮಿಬ್ಬರ ಪೇರೆಂಟ್ಸ್ಗಳಿಗೂ ನಮ್ಮಿಬ್ಬರಿಗೆ ಮದುವೆ ಮಾಡಬೇಕೆಂಬ ಕನಸನ್ನೂ ಕಟ್ಟಿಕೊಂಡಿದ್ದರು. ಅದೇ ಧೈರ್ಯ ನಮ್ಮಿಬ್ಬರಲ್ಲಿ ಸ್ನೇಹದ ಜೊತೆಗೆ ಪ್ರೀತಿಯೂ ಆರಂಭವಾಗಿತ್ತು. ಯೌವನ ಸಮೀಪಿಸುತ್ತಿರುವ ಹೊತ್ತಲ್ಲೇ ಒಮ್ಮೆ ರುಚಿ ನನ್ನ ಪವರ್ ಪಾಯಿಂಟ್ಗೆ ಬೆರಳು ಹಾಕಿ ಟೆಸ್ಟ್ ಮಾಡಿದ್ದ. ಹೌದು, ನಾನು ಆಗತಾನೆ 18 ದಾಟಿ 19ನೇ ವರ್ಷದವಳಾಗಿದ್ದೆ. ರುಚಿಗೆ 21ನೇ ವಯಸ್ಸು. ಕುತೂಹಲಕ್ಕೆ ಒಮ್ಮೆ ಮನೆಯಲ್ಲೇ ಆಟವಾಡುವಾಗ ನನ್ನನ್ನು ಅದರ ಬಗ್ಗೆ ಕೇಳಿದ್ದ ನೆನಪು ಇಂದಿಗೂ ನೆನಪಾಗುತ್ತೆ. ಅದೊಂದು ದಿನ ನಮ್ಮ ತಂದೆಯ ಸ್ನೇಹಿತರೊಬ್ಬರ ಮನೆಯಲ್ಲಿ ಮದುವೆಗೆ ಮನೆಯವರೆಲ್ಲರೂ ಹೊರಟಿದ್ದರು. ಭಾನುವಾರವಾಗಿದ್ದರಿಂದ ನಮ್ಮಿಬ್ಬರಿಗೂ ರಜೆ. ನಮ್ಮಿಬ್ಬರನ್ನೂ ಮದುವೆಗೆ ಕರೆದೊಯ್ಯಲು ತೀರ್ಮಾನಿಸಿದ್ದರು. ಆದರೆ ರುಚಿ ಮತ್ತು ನಾನು ಇಬ್ಬರೂ ಮಾತನಾಡಿಕೊಂಡಂತೆ ಮದುವೆ ಹೋಗದಿರಲು ತೀರ್ಮಾನಿಸಿ ಮನೆಯಲ್ಲೇ ಉಳಿದುಕೊಂಡವು. ಅವರು ಬರುವವರೆಗೆ ಒಂದಷ್ಟು ಆಟವಾಡೋಣ ಎಂದು ಇಬ್ಬರೂ ತೀರ್ಮಾನಿಸಿದ್ದೆವು. ಏಕೆಂದರೆ ಚಿಗುರೊಡೆಯುತ್ತಿದ್ದ ಯೌವನದ ಬಯಕೆಗಳನ್ನು ಮುಟ್ಟಿ ತಟ್ಟಿ ತೀರಿಸಿಕೊಳ್ಳುತ್ತಿದ್ದೆವು. ಜೊತೆಗೆ ಭಾವನಾತ್ಮಕ ಪ್ರಯೋಗಾಲಯವಾಗಿ ಕೌತುಕ ಕುತೂಹಲಗಳನ್ನು ಬಗೆಹರಿಸಿಕೊಳ್ಳುತ್ತಿದ್ದೆವು. ಅಂಥದ್ದೊಂದು ಚಾನ್ಸ್ ಮತ್ತೊಮ್ಮೆ ನಮ್ಮಿಬ್ಬರಿಗೆ ಸಿಕ್ಕಿತ್ತು. ಅಮ್ಮ ಕೂಡ ಮದುವೆಗೆ ಹೊರಟಾಗ ತಿಳಿ ಹೇಳಿದ್ದರು, ಇಬ್ಬರೂ ಜೊತೆಯಾಗಿ ಓದುತ್ತಾ ಮನೆಯಲ್ಲೇ ಇರಿ, ಹೊರಗೆ ಬೀದಿಯಲ್ಲಿ ಆಟವಾಡಬೇಡಿ. ಬಿಸಿಲು ಹೆಚ್ಚಿರುತ್ತೆ. ನಾವು ಸಂಜೆಯೊಳಗೆ ವಾಪಸ್ ಬರುತ್ತೇವೆ ಎಂದು ಹೇಳಿ ಹೊರಟಿದ್ದರು. ಬೆಳಗ್ಗೆ 7 ಗಂಟೆಯ ಸುಮಾರಿಗೆ ಇಬ್ಬರ ಅಮ್ಮಂದಿರು ಕಾರಿನಲ್ಲಿ ಹೊರಟರು. ಅವರು ಹೊರಡುತ್ತಿದ್ದಂತೆ ನಾನು ಮನೆಯೊಳಗೆ ಬಂದು ರಾತ್ರಿ ಮಲಗುವಾಗ ಹಾಕಿದ್ದ ನೈಟ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಬಿಚ್ಚಿ ತುಂಡಗಿದ್ದ ಚಡ್ಡಿ ಹಾಗೂ ದೊಗಳೆ ಬನಿಯನ್ ಧರಿಸಿದೆ. ಅವನ ಕರೆಗಾಗಿ ಕಾಯುತ್ತಾ ಬೆಳ್ಳಂಬೆಳಗ್ಗೆ ಕುಳಿತಿದ್ದೆ. ಆದರೆ ಅವನು ಬರಲೇ ಇಲ್ಲ. ನಮ್ಮ ಬೆಡ್ ರೂಮ್ನ ಕಿಟಕಿಯಿಂದ ರುಚಿ ಮನೆಯ ಹಾಲ್ ಕಾಣುವ ಕಿಟಕಿಯಿಂದ ನೋಡಿದೆ. ಅವನು ಕಾಣಿಸಲಿಲ್ಲ. ಇನ್ನೂ ಮಲಗಿರಬಹುದೆಂದು ಅವರ ಮನೆಯೊಳಗೆ ಹೋದೆ. ಅವನಿನ್ನೂ ಬೆಡ್ ನಲ್ಲೇ ಇದ್ದ. ನಾನು ಅವನನ್ನು ಗೇಲಿ ಮಾಡುತ್ತಾ, ಸೋಮಾರಿ, ಇನ್ನೂ ಮಲಗಿದ್ದೀಯಾ, ಮೇಲೇಳು ಎಂದೆ. ಅದಕ್ಕವನು, ಎದ್ದು ಏನು ಮಾಡಬೇಕಿದೆ, ಇವತ್ತು ರಜೆ ಅಲ್ವಾ, ಇನ್ನೂ ಸ್ವಲ್ಪ ಹೊತ್ತು ಮಲಗುತ್ತೇನೆ, ಡಿಸ್ಟರ್ಬ್ ಮಾಡಬೇಡ, ಹೋಗು ಎಂದ. ಅವನಿಗೆ ಗೊತ್ತಿರಲಿಲ್ಲ ಅಮ್ಮ ಮದುವೆಗೆ ಹೋದರು ಎಂದು ತಿಳಿಸಿದೆ. ಕೂಡಲೇ ಮೇಲೆದ್ದು ಕುಳಿತು ಕಣ್ಣುಜ್ಜಿಕೊಂಡು ನನ್ನನ್ನು ಒಮ್ಮೆ ನೋಡಿದ. ಕಣ್ಣಲ್ಲೇ ಸನ್ನೆ ಮಾಡಿದ. ಮಂಚದ ಕಡೆಗೆ ತಲೆ ತಿರುಗಿಸುತ್ತಾ ಎಂದಿನಂತೆ ನಾಚುತ್ತಲೇ ಅವನ ಪಕ್ಕ ಮಂಚದ ಮೇಲೆ ಕುಳಿತೆ. ನನ್ನ ಟೀ ಶರ್ಟ್ ಹಿಡಿದು ಎಳೆಯುತ್ತಿದ್ದ, ತನ್ನ ಪಕ್ಕಕ್ಕೆ ಸೆಳೆಯುತ್ತಿದ್ದ. ಶರ್ಟ್ ಹರಿಯುತ್ತೆ, ಬಿಡೋ, ಬರ್ತೀನಿ ಎನ್ನುತ್ತಲೇ ಅವನಿಗೆ ಇನ್ನೂ ಹತ್ತಿರವಾದೆ. ಬಿಗಿಯಾಗಿ ನನ್ನನ್ನು ತಬ್ಬಿಕೊಂಡು ತನ್ನ ಮೇಲೆ ಮಲಗಿಸಿಕೊಂಡ. ಚುಂಬನ ಶುರುವಿಟ್ಟುಕೊಂಡ. ನಿರಂತರವಾಗಿ ಚುಂಬಿಸತೊಡಗಿದ. ನಮ್ಮಿಬ್ಬರಲ್ಲಿ ಇದೆಲ್ಲ ಮಾಮೂಲಾಗಿತ್ತು. ಆದರೆ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಮಾತ್ರ. ತಾನು ಹೊದ್ದುಕೊಂಡಿದ್ದ ಬೆಡ್ ಶೀಟ್ ಪಕ್ಕಕ್ಕೆ ತಳ್ಳಿದ. ನನ್ನನ್ನೇ ಹೊದಿಕೆಯಾಗಿ ಮಾಡಿಕೊಂಡ.
ನನ್ನ ಮುಖಕ್ಕೆಲ್ಲ ಮುತ್ತಿಕ್ಕುತ್ತಾ ಕುತ್ತಿಗೆ ಕಿವಿ ಬಳಿ ಬಿಸಿಯುಸಿರು ಬಿಡ್ತೊಡಗಿದ. ಅದಾಗಲೇ ಅವನಿಗೆ ಕಾಮೋದ್ರೇಕವಾಗಿ ತನ್ನ ಸಾಮಾನನ್ನು ನಿಲ್ಲಿಸಿ ಬಿಟ್ಟಿದ್ದ. ಅವನ ಸಾಮಾನು ನನ್ನ ತೊಡೆಗಳಿಗೆ ತಾಗುತ್ತಾ ನನಗೆ ರೋಮಾಂಚನವಾಗುತ್ತಿತ್ತು. ಮೆಲ್ಲನೆ ಪಿಸುಗುಡುತ್ತಾ ಆಟ ಶುರು ಮಾಡೋಣವೇ ಎಂದ. ಶುರುವಾಗಿದೆಯಲ್ಲ ಎಂದು ನಾನೂ ಪಿಸುಗುಟ್ಟಿದೆ. ನನ್ನನ್ನು ಪಕ್ಕಕ್ಕೆ ಸರಿಸಿ ತಾನು ಮೇಲೆ ಎದ್ದು ಮಂಚದಿಂದ ಕೆಳಗಿಳಿದ. ಆಗಲೇ ಅಮಲಿಗೆ ಹೋಗಿದ್ದ ನನ್ನ ಅರೆಕಣ್ಣುಗಳನ್ನು ಬಿಟ್ಟು ನೋಡಿದಾಗ ತನ್ನ ಪ್ಯಾಂಟ್ ಶರ್ಟ್ ಬಿಚ್ಚಿಟ್ಟು ಮತ್ತೆ ಹಾಸಿಗೆ ಕಡೆ ಬಂದ. ನನಗೆ ಬಿಸಿಯೇರುತ್ತಿತ್ತು. ಮತ್ತೆ ನನ್ನ ಮೇಲೆರಗಿ ಮಲಗಿದ. ಮತ್ತದೇ ಚುಂಬನದಾಟ, ಪರಸ್ಪರ ದೇಹಗಳ ಉಜ್ಜಾಟ. ಅಪ್ಪ ಅಮ್ಮನ ಆಟ ಆಡೋಣವಾ ಎನ್ನುತ್ತಾ ನನ್ನ ಬಟ್ಟೆಗಳನ್ನು ತೆಗೆಯುತ್ತಾ ಕೇಳಿದ. ಇದು ಎಷ್ಟನೇ ಆಟ ಎಂದು ನಾನು ಪ್ರಶ್ನಿಸಿ ಛೇಡಿಸುತ್ತಿದ್ದೆ. ಇಬ್ಬರೂ ಮೈ ಮರೆತು ಒಂದಾಗುವ ಸಮಯ. ನನ್ನ ಎಳೆಯ ದೇಹವನ್ನು ಚುಂಬಿಸುತ್ತಾ ನನ್ನ ಎಳೆಯ ಮೊಲೆಗಳಿಗೆ ಒಂದಷ್ಟು ಹೊತ್ತು ಕೈಯಿಂದ ಆಡಿಸಿದ. ನಂತರ ಬಾಯಿಗೆ ಹಾಕಿ ಚೀಪತೊಡಗಿದ. ನನಗೆ ಉದ್ರೇಕ ಹೆಚ್ಚಾದಂತೆ ಅವನ ಬಟ್ಟೆಗಳನ್ನು ಕಳಚಿದೆ. ಹಾಗೆಯೇ ಹಾಸಿಗೆಯಲ್ಲಿ ಉರುಳಾಡುತ್ತಾ ರತಿ ಮನ್ಮಥರಂತೆ ದೇಹಗಳು ಒಂದಾಗುತ್ತಿದ್ದವು. ನನ್ನ ಪವರ್ ಪಾಯಿಂಟ್ ಯೋನಿಗೆ ಕೈ ಹಾಕಿ ಚಿಗುರಿದ್ದ ಗುಂಗುರು ಕೂದಲ ನಡುವೆ ಬೆರಳುಗಳನ್ನು ಆಡಿಸುವಾಗ ಮೈ ರೋಮಾಂಚನಗೊಂಡು ಸಡಿಲವಾಗಿ ನನ್ನ ಕಾಲೆರಡನ್ನೂ ಅಗಲಿಸಿ ಮಲಗಿದೆ. ಅವನ ತಲೆಯ ಹಿಂಬದಿಯಿಂದ ನನ್ನ ಎರಡೂ ಕೈಗಳಲ್ಲಿ ಜುಟ್ಟು ಹಿಡಿದು ನನ್ನೆದೆಗೆ ಅದುಮಿಕೊಳ್ಳಲಾರಂಭಿಸಿದೆ. ಅವನ ರಾಡಿನಂತಿದ್ದ ದಂಡವನ್ನು ನನ್ನ ಪವರ್ ಪಾಯಿಂಟ್ ಬಳಿಗೆ ನೇರವಾಗಿ ಇಟ್ಟ. ಆ ಬಿಸಿಯ ಸ್ಪರ್ಶಕ್ಕೆ ನನ್ನ ಯೋನಿಯು ಹೂವಿನಂತೆ ಅರಳಿ ರಸ ಜಿನುಗಲಾರಂಭಿಸಿತು. ನನಗೆ ಉದ್ರೇಕ ತಡೆಯಲಾಗದೆ ಅವನ ದಂಡಕ್ಕೆ ಕೈ ಹಾಕಿದೆ. ಅವನು ನನ್ನ ಎದೆಯಲ್ಲಿದ್ದ ಎಳೆ ದ್ರಾಕ್ಷಿಯನ್ನು ಬಾಯಲ್ಲಿ ಕಚ್ಚುತ್ತಾ ಉದ್ವೇಗದಿಂದ ಚೀಪುತ್ತಿದ್ದ. ಅವನ ದಂಡ ನನ್ನ ಪವರ್ ಪಾಯಿಂಟ್ ಮೇಲೆಲ್ಲ ಅತ್ತ ಇತ್ತ ಉಜ್ಜುತ್ತಾ ನೇರವಾಗಿ ದಾರಿಯ ಪಾಯಿಂಟ್ಗೆ ಅದರ ಮೂತಿ ಇಟ್ಟು ನನ್ನ ನಡುವನ್ನು ಸ್ವಲ್ಪ ಎತ್ತಿಕೊಟ್ಟೆ. ಸ್ವಲ್ಪ ದೇಹ ಸಡಿಲಿಸಿಕೊಂಡು ನನ್ನ ಯೋನಿಯೊಳಗೆ ನುಗ್ಗಿಸಿಬಿಟ್ಟ. ಆಹಾ, ಎಂತಹ ಕ್ಷಣವದು! ದೇಹದೊಳಗೆ ಬಿಸಿಯ ತಾಪ, ಮೈ ಎಲ್ಲಾ ಬೆಚ್ಚಗಾದಂತಾಗಿ ಬೆವರು ಬರಲಾರಂಭಿಸಿತು. ಅವನ ಬೆನ್ನಿನ ಮೇಲೆ ನನ್ನ ಕೈ ತಂದೆ. ಅವನು ಬೆವರಿನಿಂದ ಒದ್ದೆಯಾಗುತ್ತಿದ್ದಾನೆ. ರುಚಿ ತನ್ನ ದೇಹವನ್ನು ಹಿಂದೆ ಮುಂದೆ ಆಡಿಸಲು ಮೆಲ್ಲನೆ ಶುರು ಮಾಡಿದ. ನಾನು ಅಂಗಾತ ಮಲಗಿ ನನ್ನ ತಲೆಯ ಕೆಳಗಿದ್ದ ದಿಂಬುಗಳನ್ನು ಹಿಡಿದುಕೊಂಡೆ. ಅವನು ನನ್ನೆರಡು ತೋಳುಗಳ ನಡುವೆ ನನ್ನ ತಲೆಯನ್ನು ಬಿಗಿಯಾಗಿ ಅಪ್ಪಿದ. ಅವನ ಉಸಿರು ಈಗ ನನ್ನ ಎಡ ಹಾಗೂ ಬಲ ಭಾಗದ ಕುತ್ತಿಗೆ ಬಳಿ ಬದಲಾವಣೆಯಾಗುತ್ತಿದೆ. ಕುಟ್ಟಲು ಶುರು ಮಾಡಿದ. ನನ್ನ ಎರಡೂ ಕಾಲುಗಳು ನನಗರಿವಿಲ್ಲದೆ ಮೇಲಕ್ಕೆ ನಿಂತವು. ಅವನ ಏಟುಗಳು ನೇರವಾಗಿ ಸೆಂಟರ್ ಪಾಯಿಂಟ್ ಮೇಲೆ ಬೀಳುತ್ತಿತ್ತು. ಸ್ವಲ್ಪ ಹೊತ್ತು ಕುಟ್ಟಿದ ಮೇಲೆ ನನ್ನನ್ನು ಒಮ್ಮೆಲೆ ಬಿಗಿಯಾಗಿ ಹಿಡಿದ. ತನ್ನ ದಂಡವನ್ನು ಸರಕ್ಕೆ ತೆಗೆದು ನನ್ನ ಹೊಟ್ಟೆಯ ಮೇಲೆ ತಂದು ಮಲಗಿಸಿ ಮತ್ತೆ ಬಿಗಿಯಾಗಿ ಅಪ್ಪಿಕೊಂಡ. ಇಬ್ಬರ ಹೊಟ್ಟೆಗಳು ಪರಸ್ಪರ ಬಿಗಿಯಾಗಿ ಕಚ್ಚಿಕೊಂಡಿವೆ. ಮಧ್ಯದಲ್ಲಿ ಅವನ ದಂಡದಿಂದ ಬಿಸಿಯಾದ ರಸ ಹೊರ ಚಿಮ್ಮುತ್ತಿತ್ತು. 2-3 ಬಾರಿ ವಾಂತಿ ಮಾಡಿತು ಅವನ ದಂಡ. ಬಿಸಿ ಬಿಸಿಯಾಗಿ ಸೋರಿದ ನಂತರ ಅಲ್ಲೇ ಸ್ವಲ್ಪ ಹೊತ್ತು ಉಚ್ಚಾಡಿದ, ಜಾರು ಬಂಡಿ ಆಟವಾಡಿಸಿದ. ನನ್ನ ಎರಡೂ ಕಾಲುಗಳು ಈಗ ನೆಲಕ್ಕೆ ಬಿದ್ದು ವಿಶ್ರಾಂತಿಗೆ ತೆರಳಿದವು. ಅವನು ಮತ್ತೆ ನನ್ನ ಬಾಯಿಗೆ ಚುಂಬಿಸುತ್ತಾ ಸ್ವಲ್ಪ ಹೊತ್ತು ಲಿಪ್ ಲಾಕ್ ಮಾಡಿಕೊಂಡ. ಇಂತಹ ಕೆಲ ಸಮಯದ ಆಟಕ್ಕಾಗಿ ನಾವಿಬ್ಬರೂ ವಾರಗಟ್ಟಲೆ ಕಾಯುತ್ತೇವೆ. ನಿರ್ಭಯವಾಗಿ ಆನಂದಿಸುವ ಸಮಯ ನಮ್ಮಿಬ್ಬರಿಗೂ ಅಪರೂಪಕ್ಕೊಮ್ಮೆ ಸಿಗುತ್ತಿತ್ತು. ಉಳಿದಂತೆ ಕದ್ದುಮುಚ್ಚಿ ಕಿಸ್ ಮಾಡೋದು, ಮುಟ್ಟುವುದು, ತಟ್ಟುವುದರಲ್ಲೇ ಪ್ರತಿದಿನ ಸುಖಿಸುತ್ತಿದ್ದೆವು. ಹೀಗಿರುವಾಗಲೇ ನಮ್ಮಿಬ್ಬರ ನಡುವೆ ಒಂದು ಮಾತು ಬಂದು ಬಿಟ್ಟಿತು. ಆದರ್ಶ ದಂಪತಿಯಾಗುವ ವಿಚಾರವಾಗಿ. ಇನ್ನೂ ಮದುವೆಯಾಗಿಲ್ಲ. ಅದಕ್ಕೂ ಮೊದಲೇ ಹರಟೆಯ ಮಾತಿನ ವೇಳೆ ನಮ್ಮಿಬ್ಬರ ಚರ್ಚೆ ವಿಕೋಪಕ್ಕೆ ತಿರುಗಿತು. ಆಗಿದ್ದು 2 ಮಾತುಗಳು. ಅವನು ಹೇಳಿದ, ನಾನು ಹೇಳಿದಂತೆ ಕೇಳುವವಳೇ ನನ್ನ ಹೆಂಡತಿಯಾಗುತ್ತಾಳೆ ಎಂದು. ಅಷ್ಟೊಂದು ಕಟ್ಟುನಿಟ್ಟು ನನಗೆ ಆಗಲ್ಲ. ನಾನು ಸ್ವಾಭಿಮಾನಿ ಎಂದು ಹೇಳಿದೆ. ಮಾತಿಗೆ ಮಾತು ಬೆಳೆದು ಇಬ್ಬರೂ ಮಾನಸಿಕ ಹಾಗೂ ದೈಹಿಕವಾಗಿ ದೂರವಾದೆವು. ನಮ್ಮಿಬ್ಬರ ನಡುವೆ ಎಂದೂ ಈ ರೀತಿ ಆಗಿರಲಿಲ್ಲ. ಆದರೆ ಅದೇನು ಗ್ರಹಚಾರವೋ ಅಂದಿನಿಂದ ನಾವಿಬ್ಬರೂ ಮಾತನಾಡುವುದನ್ನು ನಿಲ್ಲಿಸಿದೆವು. ನಮ್ಮಿಬ್ಬರ ಜಗಳ ಮನೆಯವರ ಮುಂದೆ ತೋರಿಸಿಕೊಂಡಿರಲಿಲ್ಲ. ಇದರ ನಡುವೆ ನಮ್ಮಿಬ್ಬರ ಸಂಪರ್ಕ ನಿಧಾನವಾಗಿ ಕಡಿತವಾಗುತ್ತಾ ಬಂತು. ಇಬ್ಬರಿಗೂ ಹೊಸ ಹೊಸ ಸ್ನೇಹಿತರ ಸಖ್ಯವಾಗತೊಡಗಿತು. ಒಂದು ದಿನ ಸ್ನೇಹಿತರೊಂದಿಗೆ ಆತ ಬೆಂಗಳೂರಿನಂಥ ಮಹಾನಗರಕ್ಕೆ ಕೆಲಸದ ನೆಪ ಹೇಳಿ ಹೊರಟು ಹೋದ. ನನ್ನ ವಿದ್ಯಾಭ್ಯಾಸವು ಮುಗಿದ ನಂತರ ನಾನು ಕೂಡ ನನ್ನ ಹಾದಿ ಹಿಡಿಯುತ್ತಾ ಕೆಲಸದ ಉದ್ದೇಶಕ್ಕೆ ಮಹಾನಗರದ ಕಡೆ ಪ್ರತ್ಯೇಕವಾಗಿ ಹೆಜ್ಜೆ ಹಾಕಿದೆ. ಆ ಮಹಾನಗರದಲ್ಲಿ ಅನಿವಾರ್ಯವಾಗಿ ಇಬ್ಬರೂ ಮೀಟ್ ಆಗಬೇಕಾದ ಪರಿಸ್ಥಿತಿ ಬಂತು. ಆಮೇಲೇನಾಯ್ತು ವೀಕ್ಷಿಸಿ ಭಾಗ 2.